ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ತುಂಬ ರುಚಿಯಾದಂಥ ಹಾಗೆಯೇ ಒಂದು ಬ್ರೇಕ್ಫಾಸ್ಟ್ಗೆ ಈ ರೀತಿ ಮಾಡಿಕೊಂಡು ತಿನ್ಬೋದು. ಇನ್ನು ಸಂಜೆ ಹೊತ್ತು ಡಿನ್ನರ್ಗೂ ಕೂಡ ಬಿಸಿ ಬಿಸಿಯಾದಂಥ ರೈಸ್ ಬಾತ್ನ ಮಾಡ್ಕೊಂಡು ತಿನ್ಬೋದು. ಹೌದು, ಈ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತೊಗರಿಕಾಳನ್ನ ಬಳಸ್ಕೊಂಡು ತೊಗರಿಕಾಳು ಟೊಮ್ಯಾಟೊ ರೈಸ್ ಬಾತ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ತೊಗರಿಕಾಳನ್ನ ಮೊದಲು ಬಿಡಿಸಿಟ್ಕೊಳ್ಳಿ. ನಂತರ ಪಲಾವ್ ಮಾಡೋದಕ್ಕೆ ಶುರು ಮಾಡ್ತೀರಾ ನೋಡಿ, ಒಗ್ಗರಣೆ ಹಾಕೋದಕ್ಕೆ. ಆ ಟೈಮಲ್ಲಿ ನೀವು ಅಕ್ಕಿ ಎಷ್ಟು ಬೇಕೋ ಅದ್ರ ತಕ್ಕಂತೆ ನೆನಾಕಿಟ್ಕೋಬೇಕು. ನಾನಿಲ್ಲಿ 1 ಪಾವ್ನ ನೆನಾಕಿಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಬಾತ್ಗೆ ಮಸಾಲಾನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಂತೆ 7 ಹಸಿಮೆಣಸಿನ್ಕಾಯಿ, 2 ಇಂಚ್ ಆಗೋಷ್ಟು ಶುಂಠಿ, 1 ಬೆಳ್ಳುಳ್ಳಿ, 4 ಲವಂಗ, 1 ಏಲಕ್ಕಿ, 1 ಇಂಚ್ ಆಗೋಷ್ಟು ಚಕ್ಕೆ ಹಾಕೋಬೇಕಾಗತ್ತೆ. ನಂತರ ಟೊಮೆಟೊ ಬಾತ್ಗೆ ಮೇನಾಗಿ ಈ ಸೋಂಫನ್ನ ಹಾಕೋಬೇಕು, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅರ್ಧ ಸ್ಪೂನು ಸೋಂಫು, ಮೆಣಸು, ಜೀರಿಗೆ ಈ ಮೂರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಈ ರೀತಿ ಎತ್ತಿಟ್ಕೋಬೇಕಾಗತ್ತೆ. ನಂತರ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಅಥವಾ ಓಪನ್ ಪಾತ್ರೆಯಲ್ಲಿ ನೀವು ಮಾಡ್ತಿದ್ದೀರಾ ಅಂದರೆ ತೊಂದರೆ ಇಲ್ಲ. ನಂತರ ಎಣ್ಣೆ ಹಾಕ್ಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ಕರಗಿದ ನಂತರ ಅಥವಾ ಕಾದಿದ ನಂತರ ಒಂದು ಪಲಾವ್ ಎಲೆ, ಒಂದು ಈ ರೀತಿಯಾದಂಥ ಮಸಾಲ ಐಟಮ್, ಅದರ ಹೆಸರು ನನಗೆ ಗೊತ್ತಿಲ್ಲ, ಹಾಗೆ ಒಂದು ಮಗ್ಗು, ಒಂದು ಫ್ಲವರ್, ಇಷ್ಟನ್ನು ಹಾಕ್ಕೊಂಡಿದ ನಂತರ 1 ಸ್ಪೂನ್ ಆಗೋಷ್ಟು ಸೋಂಫನ್ನ ಹಾಕ್ಕೊಳ್ಳಿ, ತುಂಬ ರುಚಿ ಕೊಡುತ್ತೆ. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ಕೂಡ ಕೈ ಆಡ್ಕೊಳ್ಳಿ. ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕೈ ಆಡ್ಕೊಳ್ಳಿ. ಈರುಳ್ಳಿ ಈ ಹಂತದಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಜಾಸ್ತಿ ಅಲ್ಲಲ್ಲೇ ಟೊಮೆಟೊ ಬಾತಲ್ಲಿ ಈರುಳ್ಳಿ ಸಿಕ್ಕರೆ ಚೆನ್ನಾಗಿರೋದಿಲ್ಲ. ಇನ್ನು ಇಲ್ಲಿ ನಾನು ಒಂದು 7ರಿಂದ 8 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ಹಣ್ಣಾಗಿರುವಂಥ ಟೊಮ್ಯಾಟೊನ ತೊಗೊಳ್ಳಿ. ಕಾಯಿರುವಂಥ ಟೊಮ್ಯಾಟೊನ ತೊಗೊಂಡ್ರೆ ಅಷ್ಟು ರುಚಿ ಇರೋದಿಲ್ಲ, ಹಾಗೆ ಬೇಗನೆ ಬೇಯೋದಿಲ್ಲ. ಆ ಕಾರಣಕ್ಕೆ ನೀವು ಹಣ್ಣಾಗಿರುವಂಥ ಟೊಮ್ಯಾಟೊನ ತೊಗೊಳ್ಳಿ. ನಾನು ಟೊಮೆಟೊ ಹೆಚ್ಚಿರುವಂಥದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ನಂತರ ಚಿಟಿಕೆಯಷ್ಟು ಅರಿಶಿನನೂ ಕೂಡ ಹಾಕ್ಕೊಂಡು ಕೈ ಆಡ್ಕೊತಾ ಇದ್ದೀನಿ. ಈ ರೀತಿ ನಾವು ಹಾಕೋದ್ರಿಂದ ಟೊಮೆಟೊ ಬೇಗನೆ ಬೇಯುತ್ತೆ, ಹಾಗೆ ಸ್ವಲ್ಪ ಸ್ಮ್ಯಾಶು ಕೂಡ ಬೇಗನೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ನೋಡ್ಬೋದು, ಟೊಮೆಟೊದಲ್ಲಿ ಇರುವಂಥ ನೀರಿನಂಶ ಎಲ್ಲ ಕೂಡ ನೀಟಾಗಿ ಬಿಟ್ಕೊಂಡಿದೆ, ಹಾಗೆ ಟೊಮೆಟೊನೂ ಕೂಡ ಅರ್ಧ ಭಾಗದಷ್ಟು ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ. ಈ ಹಂತದಲ್ಲಿ ನಾವೀಗ ಹಸಿ ಕಾಳು ಏನು ಇಟ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕೋಬೋದು. ಯಾವ ಸೀಸನಲ್ಲಿ ಹಸಿ ಕಾಳು ಬರುತ್ತೆ ನೋಡಿ ಅದನ್ನು ಹಾಕೋಬೋದು. ತೊಗರಿಕಾಳು, ಅವರೆಬೇಳೆ ಈ ರೀತಿ ಹಾಕ್ಕೊಳ್ಬೋದು. ನಾನಿವತ್ತು ಈ ಕಾಳನ್ನು ಬಳಸ್ತಾ ಇದ್ದೀನಿ. ಟೊಮೆಟೊ ಬಾತ್ಗೆ ಯಾವುದೇ ಥರದ ಹಸಿ ಕಾಳಿದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಕಾಳು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲನೂ ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಮಸಾಲ ರುಬ್ಕೊಂಡಿರೋದಕ್ಕೆ ಯಾವುದೇ ಥರ ಫ್ರೈ ಮಾಡಿಲ್ಲ, ಆ ಕಾರಣಕ್ಕೆ ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊತೀನಿ. ಹೇಗಿದ್ರೂ ಈ ಒಗ್ಗರಣೆಯಲ್ಲಿ ಟೊಮೆಟೊಯಿಂದ ಬಿಟ್ಕೊಂಡಿರುವಂಥ ನೀರು ಕೂಡ ಇರುತ್ತೆ, ಆ ಕಾರಣಕ್ಕೆ ನೀಟಾಗಿ ಕೈ ಆಡ್ಕೋಬೋದು. ಯಾವುದೇ ಥರ ನೀರು ಬೇಕು ಅಂತ ಅನಿಸೋದಿಲ್ಲ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಎಷ್ಟೊಂದು ನೀಟಾಗಿ ಸ್ಮ್ಯಾಶ್ ಆಗಿದೆ ಅಂತ ಹೇಳಿ. ಇವಾಗ ನಾನು ನೆನೆಸಿಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಹಾಕೋತಾ ಇದ್ದೀನಿ. ಅಕ್ಕಿನ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ತುಂಬ ಉಡಿಯಾಗಿ ಬರುತ್ತೆ. ಇವಾಗ ನಾನು 1 ಪಾವ್ ಅಕ್ಕಿನ ತೊಗೊಂಡಿದ್ದೀನಿ. ಈಗ ಆ ಅಕ್ಕಿನೂ ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀವು ನೀರು ಹಾಕೋಕ್ಕೂ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಇವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಅಕ್ಕಿ ಕೂಡ ಒಗ್ಗರಣೆಲೆ ಬೇಯಬೇಕು. ಈ ರೀತಿ ಮಾಡಿದ್ದಾದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು, ಅಂದರೆ ಚಿಕ್ಕ ಸ್ಪೂನ್ನ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಸಾಂಬಾರು ಪುಡಿ ಇಷ್ಟ ಇಲ್ಲ ಅಂದರೆ ಬರೀ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕೋಬೋದು, ತುಂಬ ರುಚಿ ಕೊಡುತ್ತೆ. ಇಲ್ಲಾಂದರೆ ಒಬ್ಬೊಬ್ಬರು ಬಿರಿಯಾನಿ ಪೌಡರ್ನು ಕೂಡ ಬಳಸ್ತಾರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬಳಸ್ಕೋಬೋದು. 1 ಪಾವ್ ಅಕ್ಕಿಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಬೇಕು, ಅಂದರೆ 1:2 ಥರ. ಈ ರೀತಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಳಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಆಲ್ಮೋಸ್ಟ್ ಕುಕ್ಕರ್ ಕರೆಕ್ಟಾಗಿ ಫಿಲ್ ಆಗ್ತಾ ಇದೆ. 1 ಪಾವ್ಗೆ ಕರೆಕ್ಟಾಗಿ ಪಲಾವ್ ಮಾಡಿದ್ರೆ ಈ ಕುಕ್ಕರ್ ಫುಲ್ ಆಗುತ್ತೆ. ಇವಾಗ ಚೆನ್ನಾಗಿ ಕುದ್ದಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಿಲ್ ಕೂಗ್ಸಿದ್ರೆ ಸಾಕಾಗತ್ತೆ. ಇವಾಗ 1 ವಿಷಿಲ್ ಕೂಗಿದೆ. ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಉಡಿಯಾಗಿರುವಂಥ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ.
ಕುಕ್ಕರ್ ಫುಲ್ ಆಗಿರುವಂಥ ಕಾರಣಕ್ಕೆ ಇವಾಗ ನಾನು ಕೈಯಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಸ್ವಲ್ಪ ಇಕ್ಕಟ್ಟು ಅಂತ ಅನ್ನಿಸ್ತು. ಅಂದರೆ ಸ್ವಲ್ಪ ಕೈಯಾಡೋದಕ್ಕೆ ಕುಕ್ಕರಲ್ಲಿ ಫ್ರೀ ಆಗಿರಬೇಕು. ನಾವು ಮನೆಯಲ್ಲಿ ಇಬ್ಬರಿದ್ದಾಗ ಈ ರೀತಿಯಾಗಿ ಚಿಕ್ಕ ಕುಕ್ಕರ್ನೇ ಬಳಸ್ತೀನಿ. ಹಾಗೆ ಸ್ವಲ್ಪ ಪಲಾವ್ ಜಾಸ್ತಿನೂ ಕೂಡ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಆ ಕಾರಣಕ್ಕೆ ಸ್ವಲ್ಪ ಫುಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ರೀತಿಯಾಗಿ ನೀವೇನಾದರೂ ಕೈಯಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಏನು ಮಾಡೋದು ಅಂದರೆ ಖಂಡಿತವಾಗ್ಲೂ ನೀವು ಇದರಲ್ಲೇ ಕೈಯಾಡಿಕೊಂಡು ಇರಬೇಡಿ. ನಾನಂತೂ ಇರೋದಿಲ್ಲ. ಏನು ಮಾಡ್ತೀನಿ ಅಂದರೆ ಒಂದು ದೊಡ್ಡ ಬೌಲ್ ಅಥವಾ ಬ್ರೇಷನ್ ಅಂತ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಚಪಾತಿ ಹಿಟ್ಟನ್ನೆಲ್ಲ ಕಲಸೋದಕ್ಕೆ ಬಳಸ್ತೀವಿ ನೋಡಿ, ಆ ರೀತಿಯಾದಂಥ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಕುಕ್ಕರಲ್ಲಿ ಇರುವಂಥದ್ದನ್ನು ಎಲ್ಲದೂ ಕೂಡ ಅದಕ್ಕೆ ದಬಾಕೊಳ್ಬಿಡ್ಬೇಕು. ಅಂದರೆ ಅದರಲ್ಲಿರುವಂಥದ್ದನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಟೊಮೆಟೊ ಬಾತು ತುಂಬ ಕಲರ್ಫುಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿತ್ತು, ಯಮ್ಮಿಯಾಗಿತ್ತು. ನೀವು ಕೂಡ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಟೊಮೆಟೊ ಬಾತ್ನ ಮಾಡ್ಕೊಳ್ಳಿ. ಅವರೆಕಾಳು ಟೊಮೆಟೊ ಬಾತ್ ರೆಡಿ ಆಯಿತು. ಇವಾಗ ಅದಕ್ಕೆ ಸ್ವಲ್ಪ ಡಿಲಿಷಿಯಸ್ ಆಗಿರಲಿ ಅಂತ ಹೇಳಿ ಮೊಸರಿಗೆ ಸಿಂಪಲ್ಲಾಗಿ ಈರುಳ್ಳಿ ಉಪ್ಪನ್ನ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಬಾತ್ ಸವಿಯೋದಕ್ಕೆ ಸಿದ್ಧ. ನೀವು ಕೂಡ ಈ ರೀತಿ ಒಮ್ಮೆ ಮಾಡಿ ನೋಡಿ, ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನೀವು ಕೂಡ ಇಷ್ಟಪಡ್ತೀರಾ, ಒಮ್ಮೆ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಕಮೆಂಟ್ ಹಾಕ್ತೀರಾ ಅನ್ನೋ ನಂಬಿಕೆ ಇದೆ. ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.